ತುಂಬ ಚೆನ್ನಾಗಿದೆ. ಚಂದನ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇದು ಮೋಸ್ಟ್ಲಿ ಸೆಕೆಂಡ್ ಪಾರ್ಟ್ ಬರ್ಬೋದು ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನಾಯಕ ನಟಿಸಲು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಹೊಸ ಮುಖಗಳು ಪ್ರತಿಭೆಗಳು ಬರ್ತಾ ಇದ್ದಾವೆ ಅನ್ನೋ ಈಗ ನಮಗೆ ಅನಿಸ್ತಾ ಇದೆ. ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ತುಂಬ ಸೂಪರ್ ಹಿಟ್. ಯಾಕಂದ್ರೆ ಚಂದನ್ ಶೆಟ್ಟಿ ಸಾಂಗ್ಸ್ ಅಂಡ್ ಮ್ಯೂಸಿಕ್ ಅಂತಂದ್ರೆ ತುಂಬಾ ಇರುತ್ತೆ. ಅವರೇ ಸಾಂಗ್ ಮಾಡ್ತಾರೆ, ಅವರೇ ಆಡ್ತಾರೆ, ಅದರಿಂದ ಅವ್ರಿಗೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇನ್ನೊಂದು ಪಾರ್ಟ್ 2 ಬರೋ ತರ ಚಾನ್ಸಸ್ ಇದೆ ಸರ್. ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ಟ್ವಿಸ್ಟ್ಗಳೆಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿರೋ ಮೂವಿ. ಕೊನೆಯವರೆಗೂ ಹಿಡ್ಕೊಂಡಿತ್ತು ಸಸ್ಪೆನ್ಸು. ಮತ್ತೆ ಎಲ್ಲಾರ ಕ್ಯಾರೆಕ್ಟರ್ಸು ಅವ್ರವ್ರ ಪ್ರಕಾರ ತುಂಬಾನೇ ಚೆನ್ನಾಗಿ ಮಾಡವ್ರೆ. ಎಸ್ಪೆಷಲಿ ಆಸ್ ಎನ್ ಇನ್ಸ್ಪೆಕ್ಟರ್ ಚಂದನ್ ಶೆಟ್ಟಿ ವಾಸ್ ಆಸಮ್ ಅಂಡ್ ಅವ್ರ ಆಕ್ಟಿಂಗ್ ಅಂಡ್ ಇಟ್ ಈಸ್ ಅ ಗುಡ್ ಮೆಸೇಜ್ ಟು ದಿ ಸೊಸೈಟಿ ಆಲ್ಸೋ. ತುಂಬಾ ಚೆನ್ನಾಗಿದೆ ಎಲ್ಲಾರ್ದು ಆಕ್ಟಿಂಗು. ಎಸ್ಪೆಷಲಿ ದಿ ಟೈಟಲ್ ಸಾಂಗ್ ನನಗೆ ತುಂಬಾ ಇಷ್ಟ ಆಗಿತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ನೋಡ್ಬೋದು. ಎಸ್ಪೆಷಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಓಕೆ, ವೆರಿ ಗುಡ್. ಇದು ಮಾಡ್ಬೋದು, ಇದರಲ್ಲೇ ಇನ್ನೂ ಇಂಪ್ರೂವ್ ಮಾಡ್ಬೋದು. ಈವನ್ ಚಂದನ್ ಶೆಟ್ಟಿ ಅವ್ರನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಆ್ಯಕ್ಚುಲಿ ಇದು ಆ್ಯಕ್ಟಿಂಗ್ನಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಡೆಫಿನೆಟ್ಲಿ. ಬಟ್ ಇಟ್ ಇಸ್ ನೌ ಆಸ್ ಆಫ್ ನೌ ಈಗ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ವೆರಿ ಎನ್ಕರೇಜಿಂಗ್. ಚೆನ್ನಾಗಿತ್ತು, ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಸಿನಿಮಾದ ಚಂದನ್ ಶೆಟ್ಟಿ ಇಷ್ಟ ಆಗಿದೆ, ಸಖತ್ತಾಗಿದೆ. ಸಿಂಗರ್ ಆಗಿ ಇಷ್ಟ ಆಗ್ತಾರೆ. ಆಕ್ಟಿಂಗ್ ಆಗಿ ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಹಿಂಗೆ ಕ್ಲಿಕ್ ಆಗ್ಲಿ. ಥ್ಯಾಂಕ್ ಯು ಸೊ ಮಚ್. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ತಾನೇ ಬೆಳೀತಾ ಇರೋರು, ಇಲ್ಲ ಬೆಳೀರಿ ಚೆನ್ನಾಗಿ. ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ. ಇಷ್ಟ ಆಯ್ತು ಸಿನಿಮಾದಲ್ಲಿ? ಇಷ್ಟ ಆಯ್ತು, ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಫಿಲಮು. 100 ಡೇಸ್ ಒಳ್ಳೆ ರನ್ನಿಂಗ್ ಆಗಿ 4 ಸರಿ ನೋಡ್ಬೇಕು ನಾನೇನೆ. ಹಂಗೆ ಚೆನ್ನಾಗಿದೆ, ಸೂಪರ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಮೂವಿ, ಸಖತ್ತಾಗಿದೆ ಮೂವಿ. ನೋಡ್ಬೋದು, ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಂಥರ ಕ್ಯೂರಿಯಾಸಿಟಿ ಇದೆ ಮೂವಿ. ಏನಾಗ್ಬೋದು ಅನ್ನೋ ಒಂಥರ ಕಾತುರ ಥರ ಇದೆ. ಸೂಪರ್ ಆಗಿದೆ ಸರ್ ಮೂವಿ ಸರ್. ಎಲ್ಲ ಚೆನ್ನಾಗಿದೆ ಸರ್, ಮ್ಯೂಸಿಕ್ ಆಗಲಿ ಒಂಥರ ಸೂಪರ್ ಆಗಿದೆ ಸರ್ ಮೂವಿ. ಒಂದೇ ಮಾತಾಡ್ಬೇಕಂದ್ರೆ ಚೆನ್ನಾಗಿದೆ. ಹಲೋ, ತುಂಬಾ ಚೆನ್ನಾಗಿದೆ ಫಿಲಮು, ನಂಗೆ ತುಂಬಾ ಇಷ್ಟ ಆಯ್ತು. ಚಂದನ್ ಶೆಟ್ಟಿ ಹಾಡುಗಳು, ನವರಸನ್ ಆಕ್ಟಿಂಗು ಎಲ್ಲದರಲ್ಲೂ ಸೂಪರ್. ಯಾವುದು ಎಲ್ಲೂ ಫೇಲ್ ಇಲ್ಲ. ಮೊದಲಿಂದ ಕೊನೆ ತನಕ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಎದ್ದು ಬರಬೇಕು ಅಂತ ಅನ್ಸೋದೇ ಇಲ್ಲ. ಕೊನೆ ಎಂಡಿಂಗ್ ತನಕ ಸ್ಟೋರಿ ಭಾರಿ ಎಲ್ಲರೂ ನೋಡಿ. ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಅಯ್ಯೋ, ಫ್ಯಾಮಿಲಿ ಬಂದು ಆರಾಮಾಗಿ ನೋಡ್ಬೋದು. ಚಂದನ್ ಶೆಟ್ಟಿ ಅವರು ನಾಯಕರಾಗಿ ನಟಿಸಿದ್ರೆ ಹಾಕ್ಬೋದಾ? ಅಯ್ಯೋ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಖುಷಿ ಆಯ್ತು. ಇದಕ್ಕಿನ್ನ ಇನ್ನೇನ್ ಬೇಕು ಫಿಲಮ್. ಲಾಸ್ಟ್ ಕೊನೆ ತನಕ ಎಂಡಿಂಗ್ ತನಕ ಅಯ್ಯೋ, ಕ್ಲೈಮ್ಯಾಕ್ಸೇ ಭಾರಿ ಇಷ್ಟ. ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು, ಇಷ್ಟ ನೋಡಲ್ಲ. ತುಂಬಾ ಚೆನ್ನಾಗಿದೆ. ಸೂತ್ರಧಾರಿ ಒಂದು ಸೀನ್ ಆದ್ಮೇಲೆ ಇನ್ನೊಂದು ಸೀನು, ಯಾರು ಸೂತ್ರಧಾರಿ ಯಾರು, ಪಾತ್ರಧಾರಿ ಯಾರು ಅನ್ನೋ ಒಂದು ರೀತಿ ಸಸ್ಪೆನ್ಸ್ ಎಲ್ರಿಗೂ ಇದಾಗುತ್ತೆ. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ತುಂಬಾ ರ್ಯಾಪರ್ ಆಗೆಲ್ಲ ಒಳ್ಳೆ ಹೆಸರು ಮಾಡಿದ್ರು. ಇದ್ರಲ್ಲಿ ಆಕ್ಟರ್ ಆಗಿ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಸೊ ಇದೇ ತರ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಂಟೈರ್ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ನವರಸನ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಪಾತ್ರಗಳಲ್ಲೂ ಎಲ್ಲೂ ಕೂಡ ವಲ್ಗಾರಿಟಿ ಆಗಲಿ ಏನಾಗ್ಲಿ ಇಲ್ಲ. ಫ್ಯಾಮಿಲಿ ಅವರೆಲ್ಲ ಕೂತು ನೋಡ್ಬೇಕಾದಂತ ಒಂದು ಸಿನಿಮಾ. ಆಲ್ ದಿ ಬೆಸ್ಟ್ ಹೇಳ್ತೀನಿ ಎಂಟೈರ್ ಟೀಮ್ಗೆ. ಖಂಡಿತವಾಗ್ಲೂ ಸರ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ಕೂಡ, ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಆಮೇಲೆ ತಬಲಾ ನಾಣಿ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇನ್ನ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸರ್ ಇದೆ. ಜನರ ಪ್ರತಿಕ್ರಿಯೆ ಇವಾಗ ವಾರ ಇವೆಲ್ಲ ಇದೆ, ಆದ್ರೂ ಕೂಡ ಇವ್ ನೋಡಿದ್ರಲ್ಲ ಎಲ್ಲ ಜನ ಬಂದಿದ್ದಾರೆ. ಸೊ ಅದೇ ತರ ಬಂದು ಸಿನಿಮಾ ಮೌತ್ ಟಾಕ್ ಆಗುತ್ತೆ ಅನ್ನೋದೊಂದಿದೆ. ಸೊ ಹಾಗಾಗಿ
ಆಗಲಿ ಎಂಟೈರ್ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಮೂವಿ ಮಾತ್ರ ಸೂಪರ್ ಆಗಿದೆ. ಹೆಣ್ಮಕ್ಳಿಗೆ ದೌರ್ಜನ್ಯ ಆಗೋದನ್ನ ತಡೆಗಟ್ಟಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಚಂದ್ರನ್ ಶೆಟ್ಟಿ ಅವರು ಇದ್ರಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ. ಅವ್ರ ಆಕ್ಟಿಂಗ್ ಹೇಗಿದೆ ಸರ್? ಆಕ್ಟಿಂಗ್ ಹೇಗಿದೆ? ಆಕ್ಟಿಂಗ್ ಮಾತ್ರ ಅಲ್ಟಿಮೇಟೆಡ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಎಲ್ಲರೂ ಕೂತ್ಕೊಂಡು ನೋಡುವಂತ ಚಿತ್ರ. ಸಾಂಗ್ಸ್ ಹೇಗಿದೆ ಸರ್? ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲ ನೀವೇ ನೋಡಿದಿರ, ಮಿಲಿಯನ್ ಗಂಟೆ ಓಡಿಸಿದೀರಾ, ನಿಮಗೆ ಗೊತ್ತಿದೆ, ಚೆನ್ನಾಗಿದೆ. ಇದು ಫಸ್ಟ್ ಮೂವಿ ಅಂತ ಅನ್ಸಲ್ಲ, ಚಂದನ್ ಶೆಟ್ಟಿ ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಚಿತ್ರ, ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಅಂದ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಟ್ವಿಸ್ಟ್ ಇದೆ ಅಂತ, ಇದು ಟ್ವಿಸ್ಟ್ ಏನಾದ್ರು ಇದೆಯಾ? ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಒಂದು ಅಲ್ಟಿಮೇಟೆಡ್ ಆಗಿದೆ, ಎಲ್ಲರೂ ಬಂದು ನೋಡಿ.